ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮತ್ತೆ ಹೊಸ ಕಥೆಯಲ್ಲಿ ಶುರುವಾಗುತ್ತಿದೆ ಜೀ ಕನ್ನಡದ ಬ್ರಹ್ಮಗಂಟು ಸೀರಿಯಲ್. ಜೀ ಕನ್ನಡದಲ್ಲಿ ಬ್ರಹ್ಮಗಂಟು ಸೀರಿಯಲ್ ಹೊಸ ವರ್ಷನ್. ಅಕ್ಕನಿಗಾಗಿ ತಂಗಿಯ ತ್ಯಾಗದ ಕಥೆ ಇದು. ಜೀ ಕನ್ನಡದಲ್ಲೀಗ ಹೊಸ ಸೀರಿಯಲ್ಗಳ ಪರ್ವ ಆರಂಭವಾಗಿದೆ. ಪಾರು ಹಿಟ್ಲರ್ ಕಲ್ಯಾಣ ಧಾರಾವಾಹಿಗಳು ಮುಗಿಯುತ್ತಿದ್ದಂತೆ ಹೊಸದಾಗಿ ಶ್ರಾವಣಿ ಸುಬ್ರಹ್ಮಣ್ಯ ಆಗಮಿಸಿದೆ. ಈಗ ಬ್ರಹ್ಮಗಂಟು ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿದ್ದು, ಶೀಘ್ರದಲ್ಲಿ ಅಕ್ಕ ತಂಗಿಯರ ಕತೆ. ಕನ್ನಡ ಕಿರುತೆರೆಯಲ್ಲೀಗ ಹಳೇ ಧಾರಾವಾಹಿಗಳ ಕತೆ ಮುಗಿಯುತ್ತಾ ಬಂದಿದೆ. ಈಗಾಗಲೇ ಸಾವಿರಾರು ಎಪಿಸೋಡ್ಗಳನ್ನು ಕಂಡಿದ್ದು, ಒಂದಿಷ್ಟು ಸೀರಿಯಲ್ಗಳು ಪ್ರಸಾರದ ಓಟವನ್ನು ಮುಗಿಸಿಕೊಂಡಿವೆ. ಇತ್ತೀಚೆಗಷ್ಟೇ ಪಾರು ಮತ್ತು ಹಿಟ್ಲರ್ ಕಲ್ಯಾಣ ಸೀರಿಯಲ್ಗಳು ಅಂತ್ಯಗೊಂಡಿದ್ದವು. ಆ ಸ್ಥಾನಕ್ಕೆ ಹೊಸ ಬಗೆಯ ಹೊಸ ತಲೆಮಾರಿನ ಕಲರ್ಫುಲ್ ಕಥೆಗಳನ್ನು ಹಿಡಿದು ಬರುತ್ತಿದೆ ಜೀ ಕನ್ನಡ ಚಾನಲ್. ಈಗಾಗಲೇ ಜೀ ಕನ್ನಡ, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ ಚಾನೆಲ್ಗಳಲ್ಲಿ ಹಲವು ಹೊಸ ಧಾರಾವಾಹಿಗಳು ಪ್ರಸಾರ ಆರಂಭಿಸಿವೆ. ಈಗ ಮತ್ತೊಂದು ಕತೆ ಶುರುವಾಗುತ್ತಿದೆ. ಜೀ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಾದ ಮೇಲೊಂದು ಹೊಸ ಸೀರಿಯಲ್ಗಳ ಆಗಮನವಾಗುತ್ತಿದೆ. ಹೊಸ ರಿಯಾಲಿಟಿ ಶೋ ಮಹಾನಟಿಯು ಇನ್ನೇನು ಶುರುವಾಗಲಿದೆ. ಈ ನಡುವೆ ಪ್ರೇಕ್ಷಕರನ್ನು ಹಿಡಿದಿರುವ ಕೆಲಸವನ್ನು ಕೂಡ ಜೀ ಕನ್ನಡ ಮಾಡುತ್ತಿದೆ. ಕಳೆದ ವಾರವಷ್ಟೇ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನೋ ಹೊಸ ಸೀರಿಯಲ್ ಅನ್ನು ಪರಿಚಯಿಸಿತ್ತು. ಈಗ ನೋಡುಗರ ಮಡಿಲಿಗೆ ಇನ್ನೊಂದು ಕಥೆಯನ್ನು ಹಾಕಲು ಸಿದ್ಧತೆ ಮಾಡಿಕೊಂಡಿದೆ. ಅದೇ ಬ್ರಹ್ಮಗಂಟು ಸೀರಿಯಲ್. ಈ ಹಿಂದೆ ಜೀ ಕನ್ನಡದಲ್ಲಿ ಬ್ರಹ್ಮಗಂಟು ಹೆಸರಿನ ಸೀರಿಯಲ್ ಪ್ರಸಾರವಾಗಿತ್ತು. ಗೀತಾ ಭಾರತಿ ಭಟ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದರು. ಸುದೀರ್ಘ 4 ವರ್ಷಗಳ ಕಾಲ ಪ್ರಸಾರಗೊಂಡಿತ್ತು ಈ ಧಾರಾವಾಹಿ. ಈ ಸೀರಿಯಲ್ 2021ರಲ್ಲಿ ಕೊನೆಯಾಗಿತ್ತು. ರಮೇಶ್, ಇಂದಿರಾ, ಶ್ರುತಿ ನಾಯ್ಡು ಈ ಸೀರಿಯಲ್ ನಿರ್ಮಾಣ ಮಾಡಿದ್ದರು. ಈಗ ಅದೇ ಹೆಸರಿನಲ್ಲಿ ಮತ್ತೊಂದು ನಂಟುಗಂಟಿನ ಕಥೆಯ ಜೊತೆಗೆ ಆಗಮಿಸಿದೆ ಬ್ರಹ್ಮಗಂಟು ಸೀರಿಯಲ್. ಇಲ್ಲಿ ಅಕ್ಕ ತಂಗಿಯ ಕಥೆಯೇ ಹೈಲೈಟ್. ಅಕ್ಕ ತಂಗಿಯರ ಕಥೆಯನ್ನು ಹೊತ್ತು ತರುತ್ತಿದೆ ಈ ವಾಹಿನಿ. ಅಕ್ಕ ನೋಡಲು ಚೆಂದ, ತಂಗಿ ಒಂಚೂರು ಕಪ್ಪು. ಹೀಗೆ ಚಿಕ್ಕಂದಿನಿಂದಲೇ ಒಂದಿಷ್ಟು ತಾರತಮ್ಯದ ಜೊತೆಗೆ ಇವರಿಬ್ಬರು ದೊಡ್ಡವರಾಗುತ್ತಾರೆ. ತಂಗಿಯನ್ನು ಕಂಡರೆ ಅಕ್ಕನಿಗೆ ಅಷ್ಟಕ್ಕಷ್ಟೇ. ಆದರೆ ಅಕ್ಕ ಎಂದರೆ ತಂಗಿಗೆ ಬಲು ಇಷ್ಟ. ಚಿಕ್ಕ ವಯಸ್ಸಿನಲ್ಲೇ ಅಕ್ಕನಿಗಾಗಿ ಒಂದಿಷ್ಟು ತ್ಯಾಗ ಮಾಡುವ ಗುಣಗಳು ತಂಗಿಯದ್ದು. ಅಕ್ಕ ಮಾಡಿದ ತಪ್ಪುಗಳನ್ನೆಲ್ಲ ತನ್ನ ತಲೆ ಮೇಲೆ ಹಾಕಿಕೊಳ್ಳುತ್ತಾ ಅಮ್ಮನಿಂದಲೇ ಪೆಟ್ಟು ತಿನ್ನುತ್ತಿರುತ್ತಾಳೆ ತಂಗಿ. ಚೆಂದೊಳ್ಳಿ ಚೆಲುವೆ ಅಕ್ಕನ ಮೇಲೆ ಯಾರ ಕಣ್ಣು ಬೀಳಬಾರದೆಂದು ಆಕೆಗೆ ದೃಷ್ಟಿಬೊಟ್ಟಾಗಿ ತಂಗಿ ಅಲ್ಲೇ ಇದ್ದೇ ಇರುತ್ತಾಳೆ. ಊರ ದೇವರ ಜಾತ್ರೆಯಲ್ಲೂ ನನಗೆ ಏನೂ ಬೇಡ, ನನ್ನಕ್ಕನಿಗೆ ಎಲ್ಲವನ್ನು ಕೊಟ್ಟು ಬಿಡುತ್ತಾಯಿ ಅಂತ ಬೇಡಿಕೊಳ್ಳುವ ಗುಣದವಳು ತಂಗಿ. ಹೀಗೆ ಅಕ್ಕನಿಗಾಗಿ ಮಿಡಿಯುವ, ಅಕ್ಕನಿಗಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ಟಿ ತಂಗಿಯ ಕಥೆಯೇ ಈ ಬ್ರಹ್ಮಗಂಟು. ಅಂದ ಹಾಗೆ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಹೊಸ ಮುಖ ಕನ್ನಡಿಗರ ಮುಂದೆ ಬರುತ್ತಿದೆ. ಬಾಲನಟಿಯಾಗಿ ಗುರುತಿಸಿಕೊಂಡು ಈಗ ಧಾರಾವಾಹಿ ಮೂಲಕ ಆಗಮಿಸುತ್ತಿದ್ದಾರೆ ನಟಿ ದಿಯಾ. ಈ ಹಿಂದೆ ಕನ್ನಡ ಕಿರುತೆರೆಯಲ್ಲಿ ಮೂಡಿಬಂದಿದ್ದ ಕಿನ್ನರಿ ಸೀರಿಯಲ್ನಲ್ಲಿ ಬಾಲನಟಿಯಾಗಿ ಲಕ್ಷ್ಮೀ ಸ್ಟೋರ್ ಸೀರಿಯಲ್ನಲ್ಲೂ ದಿಯಾ ನಟಿಸಿದ್ದರು. ಸ್ಯಾಂಡಲ್ವುಡ್ನಲ್ಲಿ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲೂ ನಟಿಸಿದ್ದರು. ಈಗ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಹೊಸ ರೀತಿಯಾಗಿ ಬರುತ್ತಿರುವ ಈ ಬ್ರಹ್ಮಗಂಟು ಸೀರಿಯಲ್ ಹೇಗೆ ಜನರ ಮೆಚ್ಚುಗೆಯನ್ನು ಪಡೆಯುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.